ಸ್ನೇಹಿತರೆ, ನೀವು ಎಂದಾದರೂ ಯೋಚಿಸಿದ್ದೀರಾ? ನಮ್ಮ ಆಧುನಿಕ ಜೀವನದಲ್ಲಿ ಕೋನುಗಳು, ಕಂಪ್ಯೂಟರ್ಗಳು, ಬಿಜಿ ಶೆಡ್ಯೂಲ್ಗಳು ಇಲ್ಲದೆ ಪೂರ್ತಿಯಾಗಿ ಪ್ರಕೃತಿಯೊಂದಿಗೆ ಒಂದಾಗಿ ಬದುಕುವುದು ಹೇಗಿರಬಹುದು ಅಂತ? ಅಂತಹ ಒಂದು ಅದ್ಭುತ ಉದಾಹರಣೆ ಹಡ್ಜಾ ಜನರು. ಇವರು ತಾಂಜಾನಿಯಾ ದೇಶದಲ್ಲಿ ಪ್ರಸಿದ್ಧವಾದ ಲೇಕ್ ಅಯ್ಯಾಸಿ ಸರೋವರದ ಸುತ್ತಮುತ್ತ ಇರುವ ಪುರಾತನ ಆದಿವಾಸಿಗಳು. ಇವರು ಸಾವಿರಾರು ವರ್ಷಗಳಿಂದ ಬೇಟೆಯಾಡಿ ಸಂಗ್ರಹಿಸಿ ಬದುಕುತ್ತಿದ್ದಾರೆ. ಅವರ ಜೀವನ ವಿಧಾನ ತುಂಬಾ ಸರಳವಾದದ್ದು, ಆದರೆ ಅದರಲ್ಲಿ ಎಷ್ಟೊಂದು ಶಕ್ತಿ ಮತ್ತು ಸ್ವಾತಂತ್ರ್ಯ ಇದೆಯೋ ಗೊತ್ತಾ? ಈಗ ನಾವು ಅವರ ದೈನಂದಿನ ಜೀವನ, ಆಹಾರ, ಸಂಸ್ಕೃತಿಯ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಇದು ನಮ್ಗೆ ಹೊಸ ದೃಷ್ಟಿಕೋನವನ್ನು ನೀಡುತ್ತದೆ. ಮೊದಲು ಅವರ ದಿನ ಹೇಗೆ ಶುರುವಾಗುತ್ತದೆ ಅಂತ ನೋಡೋಣ. ಸೂರ್ಯ ಉದಯಿಸಿದ ಕೂಡಲೇ ಹಡ್ಜಾ ಜನರು ನಿದ್ದೆಯಿಂದ ಎದ್ದೇಳುತ್ತಾರೆ. ಅವರ ಮೊದಲ ಕೆಲಸ ಹಳೆಯ ಗಾಂಜಾ ಎಲೆಗಳನ್ನು ಕುಡಿಯುವುದು. ಇದು ಅವರಿಗೆ ಒಂದು ರೀತಿಯ ಆಚಾರ. ಇದು ಮನಸ್ಸನ್ನು ಶಾಂತಗೊಳಿಸಿ ಇಡೀ ದಿನಕ್ಕೆ ಶಕ್ತಿ ನೀಡುತ್ತದೆ ಅಂತ ಅವರು ನಂಬುತ್ತಾರೆ. ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಈ ಕೆಲಸ ಮಾಡುತ್ತಾರೆ, ಏಕೆಂದರೆ ಅವರ ಸಮಾಜದಲ್ಲಿ ಪುರುಷರು ಮತ್ತು ಮಹಿಳೆಯರ ನಡುವೆ ಯಾವುದೇ ಭೇದಭಾವವಿಲ್ಲ. ಅದರ ನಂತರ ಅವರು ಬೇಟೆಗೆ ಸಿದ್ಧರಾಗುತ್ತಾರೆ. ಯಾವ ದಿನ ಯಾವ ಪ್ರಾಣಿ ಸಿಕ್ಕಿದರೂ, ಅದು ಮೊಲದಂತಿರಬಹುದು, ಜೀಬ್ರಾ ಇರಬಹುದು, ಹಂದಿ ಇರಬಹುದು, ಮುಳುಹಂದಿ ಇರಬಹುದು, ಕೋತಿ ಇರಬಹುದು ಅಥವಾ ಹನುಮಾನ್ ತರಹದ ಪ್ರಾಣಿ ಇರಬಹುದು, ಅದನ್ನು ಅವರು ಸ್ವೀಕರಿಸಿ ತಮ್ಮ ಆಹಾರವಾಗಿ ಮಾಡಿಕೊಳ್ಳುತ್ತಾರೆ. ಇದು ಅವರಿಗೆ ಪ್ರಕೃತಿ ಕೊಟ್ಟ ವರದಂತೆ. ಅವರು ಅದನ್ನು ಗೌರವಿಸುತ್ತಾರೆ ಮತ್ತು ವ್ಯರ್ಥ ಮಾಡುವುದಿಲ್ಲ. ಈಗ ಅವರ ಆಹಾರದ ಬಗ್ಗೆ ಮಾತನಾಡೋಣ. ಹಡ್ಜಾ ಜನರು ಮುಖ್ಯವಾಗಿ ಪ್ರಕೃತಿಯಿಂದ ಸಂಗ್ರಹಿಸಿದ ವಸ್ತುಗಳ ಮೇಲೆ ಆಧಾರಿತರಾಗಿರುತ್ತಾರೆ. ಜೇನು, ಮಣ್ಣಿನ ಗಡ್ಡೆಗಳು, ವಿವಿಧ ರೀತಿಯ ಹಣ್ಣುಗಳು, ಇವು ಅವರ ದೈನಂದಿನ ಆಹಾರದಲ್ಲಿ ಮುಖ್ಯವಾದವು. ಆದರೆ ಮಾಂಸ ತಿನ್ನುವುದು ಅವರಿಗೆ ತುಂಬಾ ಇಷ್ಟ. ಕಾಲಾನುಸಾರವಾಗಿ ಬೇಸಿಗೆಯಲ್ಲಿ ಅಥವಾ ಚಳಿಗಾಲದಲ್ಲಿ ಅವರು ವಿವಿಧ ಪ್ರಾಣಿಗಳನ್ನು ಬೇಟೆಯಾಡುತ್ತಾರೆ. ಉದಾಹರಣೆಗೆ ಕೋತಿ, ಜಿಂಕೆ, ಮೇಕೆ, ಜೀಬ್ರಾ, ಮೊಲ, ಹಂದಿ, ಮುಳುಹಂದಿ ತರಹದ ಪ್ರಾಣಿಗಳ ಮಾಂಸವನ್ನು ತಿನ್ನುತ್ತಾರೆ. ಯಾವ ದಿನ ಯಾವ ಪ್ರಾಣಿ ಸುಲಭವಾಗಿ ಸಿಕ್ಕಿದರೂ ಅದು ಅವರ ಆಹಾರವಾಗುತ್ತದೆ. ಅಡುಗೆ ಮಾಡುವುದು ಅವರಿಗೆ ತುಂಬಾ ಸರಳ ಪ್ರಕ್ರಿಯೆ. ಹೆಚ್ಚಿನ ಸಮಯ ಮಾಂಸವನ್ನು ಬೆಂಕಿಯಲ್ಲಿ ನೇರವಾಗಿ ಹುರಿದು ತಿನ್ನುತ್ತಾರೆ. ಅದು ರುಚಿಕರವಾಗಿರುತ್ತದೆ ಮತ್ತು ಪೌಷ್ಟಿಕತೆಯಿಂದ ತುಂಬಿರುತ್ತದೆ. ಆದರೆ ಕೆಲವು ಸಮಯ ಉಡಿಪಿಸಿ ಕೂಡ ತಿನ್ನುತ್ತಾರೆ, ಮುಖ್ಯವಾಗಿ ಕೋತಿ ಮಾಂಸ ಅಥವಾ ಹಂದಿ ಮಾಂಸದ ಸೂಪ್ ಮತ್ತು ಮರದ ಬೇರುಗಳಂತಹವು. ಇದರಿಂದ ಅವರಿಗೆ ಅಗತ್ಯವಾದ ಶಕ್ತಿ ಮತ್ತು ಆರೋಗ್ಯ ಲಭಿಸುತ್ತದೆ. ಅವರ ಸಾಮಾಜಿಕ ಜೀವನ ನೋಡಿದರೆ ನಮ್ಗೆ ಆಶ್ಚರ್ಯವಾಗುತ್ತದೆ. ಹಡ್ಜಾ ಸಮಾಜದಲ್ಲಿ ಒಬ್ಬ ಪುರುಷ ಒಮ್ಮೆಗೆ 10 ಮಂದಿ ಹೆಂಡತಿಯರನ್ನು ಇಟ್ಟುಕೊಳ್ಳಬಹುದು. ಆದರೆ ಇದು ಅವರ ಶಕ್ತಿ ಅಥವಾ ಸಂಪತ್ತು ತೋರಿಸಲು ಅಲ್ಲ. ನಿಜವಾಗಿ ಇದು ಮಹಿಳೆಯರ ಮೇಲೆ ಪೂರ್ತಿ ಜವಾಬ್ದಾರಿ ತೆಗೆದುಕೊಳ್ಳುವುದು ಮತ್ತು ಎಲ್ಲರೂ ಕಲಿಪಿ ಒಂದು ಗುಂಪಿನಂತೆ ಕೆಲಸ ಮಾಡುವುದು. ಉದಾಹರಣೆಗೆ, ಒಬ್ಬರು ಬೇಟೆಯಾಡಿದರೆ ಮಿಕ್ಕವರು ಆಹಾರ ಸಿದ್ಧಪಡಿಸುತ್ತಾರೆ, ಮಕ್ಕಳನ್ನು ನೋಡಿಕೊಳ್ಳುತ್ತಾರೆ, ಮನೆ ನಿರ್ವಹಣೆ ಮಾಡುತ್ತಾರೆ. ಇದು ಅವರ ಸಮಾಜದಲ್ಲಿ ಐಕ್ಯತೆಯನ್ನು ಹೆಚ್ಚಿಸುತ್ತದೆ. ಅವರ ಜೀವನ ಗುರಿ ತುಂಬಾ ಸರಳವಾದದ್ದು. ಸೂರ್ಯೋದಯದೊಂದಿಗೆ ನಿದ್ದೆಯಿಂದ ಎದ್ದು ಗಾಂಜಾ ಕುಡಿದು, ಇಡೀ ದಿನ ಬೇಟೆಯಾಡಿ ಆಹಾರ ತಿಂದು, ರಾತ್ರಿ ಸಮಯದಲ್ಲಿ ಮಲಗುವುದು. ಅವರು ಹೆಚ್ಚು ಸಂಪತ್ತು, ಆಸ್ತಿ ಬಯಸುವುದಿಲ್ಲ. ಪ್ರಕೃತಿ ಕೊಟ್ಟದ್ದರೊಂದಿಗೆ ಸಂತೋಷವಾಗಿರುತ್ತಾರೆ. ನಮ್ಮ ಜೀವನದೊಂದಿಗೆ ಹೋಲಿಸಿದರೆ ಇದು ನಮಗೆ ಸರಳತೆಯ ಮೌಲ್ಯವನ್ನು ತಿಳಿಸುತ್ತದೆ. ಬೇಟೆಯಾಡುವುದು ಹಡ್ಜಾ ಜನರಿಗೆ ಒಂದು ಅದ್ಭುತ ಕಲೆಯಂತೆ. ಇದು ಅವರ ಜೀವನ ಶೈಲಿಯಲ್ಲಿ ಒಂದು ಮುಖ್ಯ ಭಾಗ. ಅವರು ಆಧುನಿಕ ಆಯುಧಗಳನ್ನು ಸ್ವಲ್ಪವೂ ಬಳಸುವುದಿಲ್ಲ. ಬದಲಿಗೆ ಪುರಾತನ ಬಾಣಗಳು ಮತ್ತು ಬಿಲ್ಲುಗಳೊಂದಿಗೆ ಬೇಟೆಯಾಡುತ್ತಾರೆ. ಇದು ಅವರ ಸಾಂಪ್ರದಾಯಿಕ ವಿಧಾನವನ್ನು ಮತ್ತು ಪ್ರಕೃತಿಯ ಸಹಜತ್ವವನ್ನು ಪ್ರತಿಬಿಂಬಿಸುತ್ತದೆ. ಪ್ರತಿ ದಿನ ಮೊದಲು ಅವರು ತಮ್ಮ ಬಾಣಗಳು ಮತ್ತು ಬಿಲ್ಲುಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸುತ್ತಾರೆ. ಯಾವುದೇ ಬಾಣ ತಿರುಗಿ ಹೋಗಿದ್ದರೆ ಅದನ್ನು ಬೆಂಕಿಯ ಉಷ್ಣದಲ್ಲಿ ಇಟ್ಟು ಹಲ್ಲುಗಳಿಂದ ಸರಿಪಡಿಸಿ ನೇರಗೊಳಿಸುತ್ತಾರೆ. ಇದು ಅವರ ಕೌಶಲ್ಯವನ್ನು ಮತ್ತು ಶ್ರದ್ಧೆಯನ್ನು ತೋರುತ್ತದೆ. ಈ ಕೆಲಸವನ್ನು ಸಾಮಾನ್ಯವಾಗಿ ಪುರುಷರು ಮಾಡುತ್ತಾರೆ, ಆದರೆ ಮಹಿಳೆಯರು ಕೂಡ ಬೇಟೆಯಲ್ಲಿ ಸಮಾನವಾಗಿ ಭಾಗವಹಿಸುತ್ತಾರೆ. ಇದು ಅವರ ಸಮಾಜದಲ್ಲಿ ಲಿಂಗ ಸಮಾನತೆಯನ್ನು ಸೂಚಿಸುತ್ತದೆ.
ಬೇಟೆಗೆ ಹೊರಡುವ ಮುಂಚೆ ಎಲ್ಲರೂ ಒಂದು ಸ್ಥಳದಲ್ಲಿ ದುಂಡಗಿ ಕುಳಿತು ವಿಶೇಷವಾದ ಗಾಂಜಾ ಕುಡಿಯುತ್ತಾರೆ. ಇದು ಅವರ ಮನಸ್ಸನ್ನು ಏಕಾಗ್ರಗೊಳಿಸಿ ಗುರಿಯನ್ನು ನಿಖರಗೊಳಿಸುತ್ತದೆ ಅಂತ ಅವರು ದೃಢವಾಗಿ ನಂಬುತ್ತಾರೆ. ಅದಕ್ಕೆ ಸರಿಯಾದ ಸಮಯದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಕುಡಿಯುತ್ತಾರೆ. ಅದರ ನಂತರ ಎಲ್ಲರೂ ಗುಂಪಾಗಿ ಬೇಟೆಗೆ ಹೊರಡುತ್ತಾರೆ. ಇದು ಅವರ ಗುಂಪು ಸಮನ್ವಯವನ್ನು ಮತ್ತು ಸಹಕಾರವನ್ನು ಪ್ರದರ್ಶಿಸುತ್ತದೆ. ಅವರೆಲ್ಲರೂ ಬಾಣಗಳನ್ನು ಎಸೆಯುವುದರಲ್ಲಿ ಅತ್ಯಂತ ನಿಪುಣರು. ಯಾವ ಪ್ರಾಣಿ ಕಾಣಿಸಿದರೂ ಎಲ್ಲರೂ ಒಟ್ಟಿಗೆ ಬಾಣಗಳನ್ನು ಎಸೆಯುತ್ತಾರೆ. ಒಬ್ಬರ ಗುರಿ ತಪ್ಪಿದರೂ ಮಿಕ್ಕವರ ಗುರಿ ಸರಿಯಾಗಿರುತ್ತದೆ ಮತ್ತು ಪ್ರಾಣಿ ತಪ್ಪಿಸಿಕೊಳ್ಳದಂತೆ ಮಾಡುತ್ತದೆ. ಇದು ಅವರ ಬೇಟೆಯಾಡುವ ತಂತ್ರವನ್ನು ಮತ್ತು ಸಾಮೂಹಿಕ ಶಕ್ತಿಯನ್ನು ಎತ್ತಿ ತೋರುತ್ತದೆ. ಬೇಟೆ ಯಶಸ್ವಿಯಾದರೆ ಮೊದಲು ಆ ಪ್ರಾಣಿಯನ್ನು ಹುರಿಯಲು ಸರಿಯಾದ ಸ್ಥಳವನ್ನು ಹುಡುಕುತ್ತಾರೆ. ಅಲ್ಲಿಯೇ ಕೆಲವು ಮಾಂಸವನ್ನು ಬೆಂಕಿಯಲ್ಲಿ ಹುರಿದು ತಿನ್ನುತ್ತಾರೆ. ಮಿಕ್ಕ ಭಾಗಗಳನ್ನು ತಮ್ಮ ಕುಟುಂಬ ಮತ್ತು ಗ್ರಾಮಸ್ಥರಿಗಾಗಿ ತಂದುಕೊಳ್ಳುತ್ತಾರೆ. ಇದು ಅವರ ಸಮಾಜದಲ್ಲಿ ಹಂಚಿಕೊಳ್ಳುವುದನ್ನು ಮತ್ತು ಐಕ್ಯತೆಯನ್ನು ಸ್ಪಷ್ಟವಾಗಿ ತೋರುತ್ತದೆ, ಏಕೆಂದರೆ ಇದು ಅವರ ಸಾಂಸ್ಕೃತಿಕ ಮೌಲ್ಯಗಳನ್ನು ಬಲಪಡಿಸುತ್ತದೆ. ಹಡ್ಜಾ ಜನರ ನಿವಾಸ ಸ್ಥಳಗಳು ಕೂಡ ತುಂಬಾ ಆಸಕ್ತಿಕರವಾದವು ಮತ್ತು ಸರಳವಾದವು. ಅವರು ಸಾಂಪ್ರದಾಯಿಕವಾಗಿ 20 ರಿಂದ 25 ಮಂದಿ ಇರುವ ಸಣ್ಣ ಗುಂಪುಗಳಲ್ಲಿ ಅಥವಾ ತಾತ್ಕಾಲಿಕ ಶಿಬಿರಗಳಲ್ಲಿ ಬದುಕುತ್ತಾರೆ. ಇದು ಅವರ ಮೊಬೈಲ್ ಜೀವನ ಶೈಲಿಯನ್ನು ಮತ್ತು ಪರಿಸರ ಅನುಕೂಲತೆಯನ್ನು ಪ್ರತಿಬಿಂಬಿಸುತ್ತದೆ. ಅವರ ಮನೆಗಳು ತುಂಬಾ ಸರಳವಾದವು. ಮರಗಳು, ಎಲೆಗಳು, ಹುಲ್ಲು ಮತ್ತು ಲತೆಗಳೊಂದಿಗೆ ನಿರ್ಮಿಸಿಕೊಳ್ಳುತ್ತಾರೆ. ಇದು ಪ್ರಕೃತಿಯ ಸಮ್ಮೇಳನವನ್ನು ಮತ್ತು ಸ್ಥಿರತ್ವವನ್ನು ತೋರುತ್ತದೆ. ರಾತ್ರಿ ಸಮಯದಲ್ಲಿ ಚಳಿ ಹೆಚ್ಚಿದರೆ ಮನೆಯೊಳಗೆ ಬೆಂಕಿ ಹಚ್ಚಿ ದೇಹವನ್ನು ಬೆಚ್ಚಗೆ ಮಾಡಿಕೊಳ್ಳುತ್ತಾರೆ. ಇದು ಅವರ ಬದುಕುವ ತಂತ್ರಗಳನ್ನು ತಿಳಿಸುತ್ತದೆ. ಅಷ್ಟೇ ಅಲ್ಲದೆ ಬೇಟೆಯಾಡಿದ ಪ್ರಾಣಿಗಳ ಚರ್ಮಗಳನ್ನು ಎಚ್ಚರಿಕೆಯಿಂದ ಸಂರಕ್ಷಿಸಿ ದುಪ್ಪಟಿಗಳು ಅಥವಾ ಕಂಬಳಿಗಳಂತೆ ಬಳಸುತ್ತಾರೆ. ಇದು ಅವರ ಮರುಬಳಕೆ ಮತ್ತು ಉಪಯೋಗಕರ ಸಂಪನ್ಮೂಲಗಳ ಬಳಕೆಯನ್ನು ಎತ್ತಿ ತೋರುತ್ತದೆ. ಇದರಂತೆ ಅವರ ಜೀವನ ಪೂರ್ತಿಯಾಗಿ ಪ್ರಕೃತಿಯ ಮೇಲೆ ಆಧಾರಿತವಾಗಿದೆ. ನಮ್ಮ ಆಧುನಿಕ ಮನೆಗಳು ಮತ್ತು ಸೌಕರ್ಯಗಳು ಇಲ್ಲದೆ ಇದು ಅವರ ಧೈರ್ಯವನ್ನು, ಸರಳತೆಯನ್ನು ಮತ್ತು ಪ್ರಕೃತಿಯೊಂದಿಗೆ ಸಹಜೀವನವನ್ನು ಸ್ಪಷ್ಟವಾಗಿ ತೋರುತ್ತದೆ. ಮತ್ತೊಂದು ಆಸಕ್ತಿಕರ ವಿಷಯ ಹಡ್ಜಾ ಜನರು ಜೇನು ಸಂಗ್ರಹಿಸುವ ವಿಧಾನ. ಈ ಜನರು ಮೋಚಾಕಗಳನ್ನು ಹುಡುಕಲು ಹನಿಗೇಡ್ ಎಂಬ ವಿಶೇಷ ಪಕ್ಷಿಯ ಸಹಾಯವನ್ನು ತೆಗೆದುಕೊಳ್ಳುತ್ತಾರೆ. ಈ ಪಕ್ಷಿ ಮೋಚಾಕವಿರುವ ಸ್ಥಳಕ್ಕೆ ಬಂದು ಒಂದು ರೀತಿಯ ವಿಶೇಷ ಧ್ವನಿ ಸಂಕೇತವನ್ನು ನೀಡುತ್ತದೆ. ಅದು ಹಡ್ಜಾ ಜನರಿಗೆ ಮಾರ್ಗದರ್ಶನವಾಗಿ ಕೆಲಸ ಮಾಡುತ್ತದೆ. ಆ ಸಂಕೇತವನ್ನು ಕೇಳಿದ ನಂತರ ಅವರಲ್ಲಿ ಒಬ್ಬರು ಮರಕ್ಕೆ ಕಿವಿ ಇಟ್ಟು ಒಳಗೆ ಮೋಚಾಕವಿದೆಯೇ ಇಲ್ಲವೇ ಅಂತ ಖಚಿತಪಡಿಸುತ್ತಾರೆ. ಖಚಿತಪಟ್ಟ ನಂತರ ಮತ್ತೊಬ್ಬರು ಬೆಂಕಿ ಹಚ್ಚಿ ಹೊಗೆಯನ್ನು ಸೃಷ್ಟಿಸುತ್ತಾರೆ. ಅದರಿಂದ ಮೋಗಳು ಭಯಪಟ್ಟು ಹೊರಗೆ ಬರುತ್ತವೆ ಮತ್ತು ಚಾಕಗಳು ನಿಶ್ಶಬ್ದವಾಗಿರುತ್ತವೆ. ಅప్పుడు ಮಿಕ್ಕ ಸದಸ್ಯರು ಮರವನ್ನು ಕಡಿಯಲು ಶುರುಮಾಡಿ ಜೇನನ್ನು ಸಂಗ್ರಹಿಸುತ್ತಾರೆ. ಈ ವಿಧಾನ ಅವರಿಗೆ ಒಂದು ಅದ್ಭುತ ಕಲೆಯಾಗಿ ಮಾರ್ಪಟ್ಟಿದೆ ಮತ್ತು ಇದು ಪ್ರಕೃತಿಯೊಂದಿಗೆ ಅವರ ಗಾಢ ಸಂಬಂಧವನ್ನು ಸ್ಪಷ್ಟವಾಗಿ ತೋರುತ್ತದೆ, ಏಕೆಂದರೆ ಅವರು ಪಕ್ಷಿಗಳು ಮತ್ತು ಸುತ್ತಮುತ್ತಲ ಪರಿಸರದೊಂದಿಗೆ ಸಮನ್ವಯದಲ್ಲಿ ಬದುಕುತ್ತಾರೆ. ಆದರೆ ಹಡ್ಜಾ ಜನರ ಜೀವನದಲ್ಲಿ ಸವಾಲುಗಳು ಕೂಡ ತುಂಬಾ ಇವೆ. ಅವರು ಇರುವ ಪ್ರದೇಶದಲ್ಲಿ ಹೆಚ್ಚು ಸಮಯ ನೀರು ಒಣಗುತ್ತದೆ. ಮುಖ್ಯವಾಗಿ ಬೇಸಿಗೆ ಕಾಲದಲ್ಲಿ ನದಿಗಳು ಮತ್ತು ಕೆರೆಗಳು ಪೂರ್ತಿಯಾಗಿ ಖಾಲಿಯಾಗುತ್ತವೆ. ಇದರಿಂದ ನೀರಿನ ಕೊರತೆ ತೀವ್ರವಾಗಿರುತ್ತದೆ. ಅಂತಹ ಸಮಯಗಳಲ್ಲಿ ಅವರು ಮಣ್ಣನ್ನು ಅಗೆಯಲು ಶುರುಮಾಡುತ್ತಾರೆ. ಸ್ವಲ್ಪ ಆಳಕ್ಕೆ ಅಗೆದ ನಂತರ ಕೆಳಗಿಂದ ಸ್ವಲ್ಪ ನೀರು ಹೊರಬರುತ್ತದೆ. ಆ ನೀರನ್ನು ಮೊದಲು ಕುಡಿದು ಮಿಕ್ಕದ್ದನ್ನು ಮುಂದಿನ ದಿನಗಳಿಗಾಗಿ ಎಚ್ಚರಿಕೆಯಿಂದ ಉಳಿಸಿಕೊಳ್ಳುತ್ತಾರೆ. ಇದು ಅವರ ಬದುಕಿನ ಚಾಕಚಕ್ಯತೆಯನ್ನು ಮತ್ತು ಸಮಯಸ್ಫೂರ್ತಿಯನ್ನು ಸ್ಪಷ್ಟವಾಗಿ ತಿಳಿಸುತ್ತದೆ. ಅವರ ಜೀವನ ಗುರಿ ಎಷ್ಟು ಸರಳವಾದದ್ದೇ ಆದರೂ ಬದುಕುವುದು ಮಾತ್ರ ತುಂಬಾ ಕಷ್ಟಕರವಾಗಿರುತ್ತದೆ, ಏಕೆಂದರೆ ಅವರು ನಮ್ಮ ಆಧುನಿಕ ಪ್ರಪಂಚಕ್ಕಿಂತ ಸುಮಾರು 100 ವರ್ಷಗಳು ಹಿಂದುಳಿದಿದ್ದಾರೆ. ಟೆಕ್ನಾಲಜಿ ಮತ್ತು ಸೌಕರ್ಯಗಳು ಇಲ್ಲದೆ ಪ್ರಕೃತಿಯೊಂದಿಗೆ ನಿರಂತರ ಹೋರಾಡುತ್ತಾ ಬದುಕುತ್ತಾರೆ. ಇದು ಅವರ ಧೈರ್ಯವನ್ನು ಮತ್ತು ಅನುಕೂಲತೆಯನ್ನು ಎತ್ತಿ ತೋರುತ್ತದೆ. ಸ್ನೇಹಿತರೆ, ಹಡ್ಜಾ ಜನರು ಪ್ರತಿ ವರ್ಷ ಒಂದು ವಿಶೇಷ ಹಬ್ಬವನ್ನು ಘನವಾಗಿ ಆಚರಿಸುತ್ತಾರೆ. ಆ ಹಬ್ಬದಲ್ಲಿ ಅವರು ತಮ್ಮ ಸ್ವಂತ ಸಂಸ್ಕೃತಿಯನ್ನು ವಿಶೇಷವಾಗಿ ಪ್ರದರ್ಶಿಸುತ್ತಾರೆ. ಹಳೆಯ ಸಾಂಪ್ರದಾಯಿಕ ಹಾಡುಗಳನ್ನು ಹಾಡುತ್ತಾರೆ
ಡ್ರಮ್ಗಳನ್ನು ಬಾರಿಸುತ್ತಾರೆ ಮತ್ತು ಉತ್ಸಾಹದಿಂದ ನೃತ್ಯ ಮಾಡುತ್ತಾರೆ. ಇದು ಅವರ ಸಂತೋಷಕ್ಕೆ ಮತ್ತು ಸಮೂಹ ಐಕ್ಯತೆಗೆ ಒಂದು ದೊಡ್ಡ ಉದಾಹರಣೆಯಾಗಿ ನಿಲ್ಲುತ್ತದೆ, ಏಕೆಂದರೆ ಇಂತಹ ಉತ್ಸವಗಳು ಅವರ ಸಾಂಸ್ಕೃತಿಕ ವಾರಸತ್ವವನ್ನು ಕಾಪಾಡಿಕೊಳ್ಳುವಲ್ಲಿ ಸಹಾಯ ಮಾಡುತ್ತವೆ. ಇಂತಹ ಸರಳ ಜೀವನಗಳು ನಮಗೆ ಸರಳತೆಯಲ್ಲಿರುವ ಸೌಂದರ್ಯವನ್ನು ಮತ್ತು ಸಂತೋಷವನ್ನು ತಿಳಿಸುತ್ತವೆ, ನಮ್ಮ ಆಧುನಿಕ ಜೀವನಗಳಲ್ಲಿರುವ ಸಂಕೀರ್ಣತೆಗಳನ್ನು ಪ್ರಶ್ನಿಸುವಂತೆ ಮಾಡುತ್ತವೆ. ಈ ವಿಡಿಯೋ ನಿಮ್ಗೆ ಹೇಗನಿಸಿತು? ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯಗಳು ಮತ್ತು ಆಲೋಚನೆಗಳನ್ನು ಬರೆಯಿರಿ. ನಿಮ್ಮ ಫೀಡ್ಬ್ಯಾಕ್ ನಮಗೆ ತುಂಬಾ ಮುಖ್ಯ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿರಿ. ಮುಂದಿನ ವಿಡಿಯೋಗಳು ಮತ್ತು ಆಸಕ್ತಿಕರ ಕಂಟೆಂಟ್ಗಾಗಿ ಕಾಯಿರಿ. ನಿಮ್ಮ ಸಪೋರ್ಟ್ ನಮಗೆ ಪ್ರೇರಣೆ.